ನಮಸ್ತೆ. ನಾವಿವತ್ತು ಎಲ್ಲರೂ ಹೋಳಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಎಲ್ಲರೂ ಕಾಮನ್ನಾಗೆ ಬೆಳಗ್ಗೆ ಸೆಲೆಬ್ರೇಷನ್ ಮಾಡ್ತಾರೆ, ಆದರೆ ನಾವು ನೈಟ್ ಸೆಲೆಬ್ರೇಷನ್ ಮಾಡ್ತಿದ್ವಿ. ಎಲ್ಲರೂ ಕೂಡ ಬಣ್ಣ ಹಚ್ಕೊಂಡಿದ್ವಿ. ಆದರೆ ರೂಮ್ ಒಳಗಡೆ ಒಬ್ಬ ಮಾತ್ರ ಇದ್ದಾನೆ, ತೇಜು ಒಳಗಡೆ ಇದ್ದಾನೆ. ಅವ್ನು ಹೆಂಗೋ ಮಾಡಿ ಹೊರಗಡೆ ಕರೆದು ಎಲ್ಲ ಬಣ್ಣ ಹಾಕ್ಬೇಕಂತ ಕಾಯ್ತಾ ಇದ್ವಿ. ಹೊರಗಡೆ ಸ್ಕೂಟಿ ಕೆಟ್ಟೋಗಿದೆ, ಹೊರಗಡೆ ಬಾ ಅಂತೇಳಿ ಫೋನ್ ಮಾಡಿದ್ವಿ. ಅವ್ನು ಬರೋದನ್ನೇ ಎಲ್ಲರೂ ಕಾಯ್ತಾ ಇದ್ವಿ ಬಣ್ಣ ಇಟ್ಕೊಂಡು. A few moments later. ನಮ್ಮ ದಿಲೀಪ್ ಗೌಡ ಅವರು ಬ್ರೋ ಹೆಂಗೆ ತಗೊಳ್ಳಿ. ಏನು ಸಂಸಾರ ನೋಡ ಮರ ಏನ ಹೆಂಗಾಗಿನಿ ಮಗನಿಂದ ಒಳ್ಳೆ ಇಟ್ಕೊಂಡು ಇವತ್ತು ನಾವೆಲ್ಲ ಹೋಳಿ ಹಬ್ಬ ಮಾಡಿದ್ವಿ ಅಂದರೆ ನೋಡ್ರಿ ಹೆಂಗೆ ಇದೆ ಅಂತ. ಕಲಿಸಿ ಕಲರ್ಫುಲ್ ಮಾಡ್ಬಿಟ್ಟು ದಿಲೀಪ ನೋಡ್ರಿ ಹಿಂಗ ನೋಡ್ರಿ. ಪಾಪ ಟೈಗರ್ ಕಲರ್ ಅಳ್ತೈತಲ್ಲ ಬ್ರೋ, ರಕ್ತ ಕಣ್ಣೀರು. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲೇ ಗೊತ್ತಿರಲ್ಲ. ನಮ್ಮ ಮುಗಿಲು ನೋಡ್ರಿ ಅಲ್ಲ ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಮುಗಿತಾವಿಲ್ಲ ಅಂದ್ಕೊಂಡಿದ್ವಿ. ಫುಲ್ ಖುಷಿ ಕೊಟ್ಟಿದ್ದಂದ್ರಿ. ಏನಾದ್ರೆ ಫುಲ್ ಈ ಮನುಷ್ಯನ ಕಲರ್ ಮಾಡಿದ್ವಿ, ಕ್ಲಿಯರ್ ಮಾಡಕ್ಕಿದ್ದೀವಿ ಇಲ್ಲಿ. ಇವಾಗ್ಲೂ ಇದೆ ಎಲ್ಲ ಹುಡುಗರು ಫುಲ್ ಚಿಲ್ಲಾಗಿ ಬಣ್ಣ ಉಟ್ಕೊಂಡು ಅಡ್ಡಾಡ್ತವ್ರೆ. ಎಲ್ಲ ಕೆಂಪು ನಶೆ ಆಗ್ಬಿಟ್ಟಾರೆ. ಏನಾಯ್ತು ಬ್ರೋ, ಕಣಕೋಯ್ತಾ? ಪ್ರಜ್ಜೆ ಅಂತೂ ಅದೆಷ್ಟು ಬಣ್ಣ ತಂದಿದ್ನೋ ಗೊತ್ತಿಲ್ಲ. ಅವನಿಗೆ ನನ್ನ ಮೇಲೆನೆ ಕಣ್ಣು, ಇವನಿಗೆ ನೋಡೋಣ ದಿಲೀಪ್ ಹೆಂಗೆ ಸಾಕು. ಯಾರು ಇದು ಸೈಡ್ ಎಲ್ಲ ಸುಮ್ಮನೆ ಯಾರು ಆಟ ಆಡ್ತಿದ್ರೆ ನೋಡ್ತಿದ್ವಿ ಅಷ್ಟೇ, ನಾವೇನು ಆಡ್ತಿರ್ಲಿಲ್ಲ. ಇವಾಗ ಮಾತ್ರ ಈ ವರ್ಷ ನೋಡಪ್ಪ ನಾನು ಕರೆಕ್ಟಾಗಿ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿರೋದಂದ್ರೆ ಈ ವರ್ಷ. ಊರ ಕಡೆ ಹೋಳಿ ಅಂದರೆ ನೀರು ಕಾಡೋದು. ನಮ್ಮ ಸೈಡಲ್ಲಿ ಹೆಂಗಂದರೆ ಇದಕ್ಕೆ ಯುಗಾದಿ ಹಬ್ಬಕ್ಕೆ ನೀರು ಕಾಡ್ತಾರೆ. ಅಂದರೆ ಯಾವ ಥರ ಅಂದರೆ ಹಳ್ಳಿಯ ಮಾವ ಉಗ್ಗೋದು, ಯಾರ್ಯಾರಿಗೋಪ್ಪ ಸಿಕ್ಕರಿ ಉಗ್ಗೋದಷ್ಟೇ, ಯಾರ್ಯಾರಿಗಂತ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಇಲ್ಲಿ ಇವಾಗ ಟೀ ಖಾಲಿ ಆಗಿದೆ. ಸೊ ನಾವು ಬಂದಿರೋ ಕ್ಲಿನಿಕ್ ಬಂದು ಟೀ ಅಂತೀವಲ್ಲ ಮರ. A few inches later. ನಾವಿವತ್ತು ಫುಲ್ ಹೋಳಿ ಸೆಲೆಬ್ರೇಷನ್ ಮಾಡಿಬಿಟ್ವಿ. ನನಗೆ ಗೊತ್ತೇ ಇಲ್ಲ ಇವರೆಲ್ಲ ಬರ್ತಾರೆ ಅಂತ. ಕ್ರಿಕೆಟ್ ಆಡೋಕ್ಕೋ ಅಂತೇಳ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಕಾಯ್ತಾ ಇದ್ದೀನಿ, ಬರ್ತಾರೆ ಹುಡುಗರು ಕ್ರಿಕೆಟ್ ಆಡೋಕೋನ ಅಂತ. ಬಂದರೆ ಹೋಳಿ ಅಂತ ಹೇಳಿ ಉಪ್ಪಲ ಹೋಗ್ಬಿಟ್ರಪ್ಪ ಬಣ್ಣನೆಲ್ಲ. ಹೆಂಗಾಗೈತೆ ನೋಡ್ರಿ ನೀವೇ. ಹೋಳಿ ಕೂದಲೆಲ್ಲ ಹೋಯ್ತು, ಬಣ್ಣ ಹಚ್ಕೊಂಡು ಎಲ್ಲ ಕಿವಿ ತೂತಲ್ಲೆಲ್ಲ ಹೋಯ್ತವ್ರೆ. ರಂಧ್ರಗಳಲ್ಲೂ ಹಾಕ್ಬಿಟ್ಟಾರಳ, ಎಲ್ಲೆಲ್ಲಿ ಹೋಗಿಲ್ಲ ಅದೇ ಗೊತ್ತಿಲ್ಲ ನಮಗೆ. ಹೋಗಿಲ್ಲ ಜಾಗನೇ ಇಲ್ಲ. ಅವನ್ಗೆ ಚಡ್ಡಿಲೆಲ್ಲ ಹಾಕ್ಬಿಟ್ಟವ್ರೆ. ಇವನು ಎಲ್ಲೆಲ್ಲಿ ಬಣ್ಣ ಹೋಯ್ತೋ ಗೊತ್ತಿಲ್ಲ ಬ್ರೋ. ಎಲ್ಲ ಹೋಗ್ಬಿಟ್ಟೈತಾ? ಆ ಬಣ್ಣ ತೆಗಿಯೋಕೊಬ್ರು ಬೇಕು ನಿನಗೆ. ಬರೀ ಇಂಥದೆಯ ಮೇನ್ ಪ್ಲೇಯರ್ ಯಾರಂದ್ರೆ ನಮ್ದ್ರಾಗೆ ಮೇನ್ ಪ್ಲೇಯರ್ ಅಂದ್ರೆ ತೇಜು ಮಹಾರಾಜ್.
ಪೃಥ್ವಿ ಬ್ರೋ ಎಲ್ಲ ಒರೆಸ್ಕೊಂಡ್ಬಿಟ್ಟನಪ್ಪ ಬುದ್ಧಿ ಅಂತ. ತೇಜು ಪಾಪ ಒಳಗ್ ಮಲಗಿದ್ದ, ಗಾಡಿ ಕೆಟ್ಟ ಹೋಯ್ತು ಅಂತೇಳಿ ಹೊರಗ್ ಕರ್ಸಿ ಫುಲ್ಲು ಬಣ್ಣ ಹಚ್ಬಿಟ್ರಿ. 2020ರಿಂದ ಹೋಲಿ ಅಲ್ಲ, ದೀಪಾವಳಿ ರಂಜಾನ್ ಚೆನ್ನಾಗ್ ಮಾಡ್ತೀವಿ ಬನ್ನಿ. ಎಷ್ಟಾಯ್ತು ಬ್ರೋ ಟೈಮ್? 11 ಗಂಟೆ ಏನಾಗಿತ್ತು ಟೈಮು. ಟೀ ಕುಡಿಯಕ್ಕೆ ಬಂದು ಫುಲ್ ಎಲ್ಲ ಹೋಳಿ ಗಾಡ್ಬಿಟ್ಟು. ಏನ್ ಬ್ರೋ ಏನ್ ಸಮಾಚಾರ? ಗಾಡಿ ಕೆಟ್ಟ ಹೋಯ್ತಪ್ಪ ನೀನು. ಇವ್ರು ನಮ್ಮ ಬಂದು ಹೋಳಿ ಅಂತ ಹೇಳಿ ನೋಡಿ, ಜಿನ್ನದಾಗೆ ಇಟ್ಬಿಡೋದೊಂದು ಬಟ್ಟೆ ಹಾಕಿರ್ತ ನೋಡಿದ್ಯಾ, ಹಂಗ್ ಬರ್ತೈತೆ ಇವಳು ನೋಡಲಿ. ಎದ್ದೆಲ್ ಕಲ್ಲಿಟ್ಟದನ್ಗೆ ಅದೆಲ್ಲ ಅಂಟೋದಿಲ್ಲ ತಗ. ಇಲ್ಲಿ ಇವಾಗ ಹೋಗಿ ಸ್ನಾನ ಮಾಡೋದೈತಲ್ಲ ಬ್ರೋ, 12 ಗಂಟೆ ಆಗ್ತಿದೆ. ನನ್ನ ಕೂದ್ಲಾಗ ಇನ್ನೂ 1 kg ಐತೆ ಬಣ್ಣ, ಅದಿನ್ನೂ ತೆಗ್ದಿಲ್ಲ ಅಷ್ಟೇ. ಇನ್ನೂ 1 kg ಐತೆ ಬಣ್ಣ. ಇವ್ರ ಕಡೆ ನಿಮ್ಮ ಕೇಶರಾಶಿಯ ಕಾರಣ ಹೇಳ್ತೀರಾ? ತಲೆಗೆ ಏನು ಹಚ್ಕೊಂತೀರಾ? ತೆಲಿಗೆ ನಾನು ಏನು ಹಚ್ತೀನಿ ಅಂದರೆ, ಈರುಳ್ಳಿ ಸಿಪ್ಪೆ ಇದೆಯಲ್ಲ ಅರ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ H2O ನೀರು ಹಾಕ್ಬಿಟ್ಬಿಟ್ಟು ಆಮೇಲೆ ಇದು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು 1 hour ಬಿಸಿಲಿಗೆ ಹಂಗೆ ಬಿಡಬೇಕು, ಕುದಿಸ್ಬಾರ್ದು ಏನು ಮಾಡೋದು. 1 ವಾರ ಆದ್ಮೇಲೆ ಅಲ್ಲಿ ಹೊರಗಡೆ ಇಟ್ಟಿರ್ತಿರಲ್ಲ, ಯಾರಾದ್ರೂ ತಗೊಂಡೋಗಿದ್ರೆ ಹಚ್ಕೊಂಡ್ಬಾರ್ರಿ, ಇಲ್ಲ ಹಂಗಿತ್ತಂದ್ರೆ ಅದು ಅಷ್ಟೇ. 1 ವಾರ ಆದ್ಮೇಲೆ ಅಲ್ಲಿ ಹೊರಗಡೆ ಇಟ್ಟಿರ್ತಿರಲ್ಲ, ಯಾರಾದ್ರೂ ತಗೊಂಡೋಗಿದ್ರೆ ಹಚ್ಕೊಂಡ್ಬಾರ್ರಿ, ಇಲ್ಲ ಹಂಗಿತ್ತಂದ್ರೆ ಅದು ಅಷ್ಟೇ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.